ಶಿರಾ ನಗರಕ್ಕೆ ಡಿಸೆಂಬರ್ 22ಕ್ಕೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಭೇಟಿ ನೀಡಲಿದ್ದಾರೆ ಅಂತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನಾ ಹಿರಿಯ ಪ್ರಾದೇಶಿಕ ನಿರ್ದೇಶಕ ಶ್ರೀನಿವಾಸ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತುಮಕೂರು ಜಿಲ್ಲೆಯ ಶಿರಾದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆ 12 ವರ್ಷಕ್ಕೆ ಕಾಲಿಡುತ್ತಿದೆ. ಇದರ ಹಿನ್ನೆಲೆಯಲ್ಲಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಭೇಟಿ ನೀಡುತ್ತಿದ್ದಾರೆ. ಅಲ್ಲದೆ ಅವರ ಸ್ವಾಗತಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿದರು. ಎಲ್ಲ ಪತ್ರಿಕಾ ಮಾಧ್ಯಮದವರನ್ನು ಹಾಗೂ ಎಲ್ಲ ಸ್ವಾಗತ ಸಮಿತಿಯವರನ್ನ ವಿಶೇಷವಾಗಿ ನಾನು ಅಭಿನಂದಿಸ್ತಾ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಯವರಾದ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಇಡೀ ರಾಜ್ಯದಲ್ಲಿ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದವರು. ತುಮಕೂರು ಜಿಲ್ಲೆಗೆ 2011ರಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಈ ಭಾಗದಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕ್ರಮಗಳು ಪ್ರಾರಂಭಗೊಂಡವು. ಸುಮಾರು 12 ವರ್ಷಗಳಲ್ಲಿ ಈ ಒಂದು ಸುದೀರ್ಘವಾದಂಥ ಪ್ರಯಾಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಯವರ ಹಾಗೂ ಮಾತೃಶ್ರೀ ಹೇಮಾವತಿ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಶಿರಾ ತಾಲೂಕಿನಲ್ಲಿ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಕಾರ್ಯಕ್ರಮಗಳು ಬಹಳ ಯಶಸ್ವಿಯಾಗಿ ನಡ್ಕೊಂಡು ಬಂದಿರುವಂಥ ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಯವರಂಥ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಇದೇ ಶುಕ್ರವಾರ 22ನೇ ತಾರೀಕಿಗೆ ಶಿರಾ ತಾಲೂಕಿಗೆ ಪೂಜ್ಯರು ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಸ್ವಾಗತ ಸಮಿತಿಯವರು ಎಲ್ಲ ಕಾರ್ಯಕ್ರಮದ ಪೂರ್ವ ತಯಾರಿಯನ್ನು ಈವಾಗಲೇ ಮಾಡಿಕೊಂಡಿದ್ದಾರೆ. ಮುಖ್ಯವಾಗಿ ನಾನು ಹೇಳೋದಾದ್ರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಈವಾಗಲೇ ಸುಮಾರು 33,650 ಸ್ವಸಹಾಯ ಸಂಘಗಳನ್ನ ಸಂಘಟನೆ ಮಾಡಿದೆ. ಸುಮಾರು 2,99,000 ಕುಟುಂಬಗಳು ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಅನೇಕ ಕಾರ್ಯಕ್ರಮಗಳನ್ನ ಪೂಜ್ಯರು ಕೊಟ್ಟಿದ್ದಾರೆ. ಇತ್ತೀಚಿನ ನಮ್ಮ ಜಿಲ್ಲೆಯ ವರದಿಯನ್ನು ನೋಡಿದಾಗ ಸುಮಾರು ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಾರಂಭಗೊಂಡ ನಂತರ ಸುಮಾರು 35ರಿಂದ 40 ಕೋಟಿ ರೂಪಾಯಿ ಅನುದಾನ ಇವತ್ತು ನಮ್ಮ ತುಮಕೂರು ಜಿಲ್ಲೆಗೆ ಹರಿದು ಬಂದಿದೆ. ಮುಖ್ಯವಾಗಿ ನಾವು ನಮ್ಮ ಶಿರಾ ತಾಲೂಕಿನಲ್ಲಿ ಕೂಡ ಹಾಗೇನೆ ಸುಮಾರು 3,750 ಸ್ವಸಹಾಯ ಸಂಘಗಳನ್ನ ಸಂಘಟನೆ ಮಾಡಿದ್ದೇವೆ. ಸುಮಾರು 33,000 ಸದಸ್ಯರು ಸ್ವಸಹಾಯ ಸಂಘಗಳು ಇವತ್ತು ಸದಸ್ಯರಾಗಿದ್ದಾರೆ. ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ನಾವು ನಮ್ಮ ಶಿರಾ ತಾಲೂಕಿನಲ್ಲಿ ಹಾಗೂ ತುಮಕೂರು ಜಿಲ್ಲೆಯಲ್ಲಿ ಕಾರ್ಯಕ್ರಮವನ್ನ ಪೂಜ್ಯರ ಮಾರ್ಗದರ್ಶನದಲ್ಲಿ ಮಾತೃಶ್ರೀ ಹೇಮಾವತಿ ವಿ ಹೆಗಡೆ ಅವರ ಅಮ್ಮನವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ಸಂಘಟನೆ ಮಾಡಿದ್ದೇವೆ. ಇವತ್ತು ರೈತರ ಕಲ್ಯಾಣಕ್ಕಾಗಿ ನಾವು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಶಿರಾ ತಾಲೂಕಿನಲ್ಲಿ ಸುಮಾರು 50 ಕೆರೆಗಳನ್ನ ಪುನಶ್ಚೇತನ ಮಾಡಿದ್ದೇವೆ. ಸುಮಾರು ಪೂಜ್ಯರು ಸುಮಾರು 5 ಕೋಟಿ ರೂಪಾಯಿ ಅನುದಾನವನ್ನ ಧರ್ಮಸ್ಥಳದಿಂದ ಪೂಜ್ಯರು ಕೆರೆಗಳ ಪುನಶ್ಚೇತನಕ್ಕೆ ಪೂಜ್ಯರ ಅನುದಾನವನ್ನು ವಿನಿಯೋಗ ಮಾಡಿದ್ದಾರೆ. ಮುಖ್ಯವಾಗಿ ನಮ್ಮ ಸ್ವಸಹಾಯ ಸಂಘಗಳ ಸದಸ್ಯರ ಮಕ್ಕಳಿಗೆ ಶಿಷ್ಯ ವೇತನವನ್ನು ಈ ಭಾಗದಲ್ಲಿ ನಾವು ಕೊಡ್ತಾ ಇದ್ದೇವೆ. ಸುಮಾರು 3,221 ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನವನ್ನು ಸುಮಾರು 3 ಕೋಟಿ ರೂಪಾಯಿ ಅನುದಾನವನ್ನು ಪೂಜ್ಯರು ಇಲ್ಲಿ ವಿನಿಯೋಗವನ್ನ ಮಾಡಿದ್ದಾರೆ. ಜೊತೆಯಲ್ಲಿ ವಾತ್ಸಲ್ಯ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ವಿಶೇಷ ಚೇತನರಿಗೆ ವೀಲ್ ಚೇರ್ ಕೊಡುವಂಥದ್ದು, ಸ್ಟಿಕ್ ಕೊಡುವಂಥದ್ದು, ವಾಟರ್ ಬೆಡ್ ಕೊಡುವಂಥ ಕಾರ್ಯಕ್ರಮಗಳು ಕೂಡ ಧರ್ಮಸ್ಥಳ ಗ್ರಾಮದ ಕಾರ್ಯಕ್ರಮದಲ್ಲಿ ಇದ್ದಾವೆ. ಸುಮಾರು 749 ಮಂದಿಗೆ ಇವತ್ತು ವೀಲ್ ಚೇರ್ ಕೊಡುವಂಥದ್ದು, ಸ್ಟಿಕ್ ವಾಟರ್ ಬೆಡ್ ಕೊಡುವಂಥ ಕಾರ್ಯಕ್ರಮ ಈಗಾಗಲೇ ಆಗಿದೆ. ಮುಖ್ಯವಾಗಿ ಶುದ್ಧಗಂಗಾ ಘಟಕಗಳ ಸುಮಾರು 75 ಶುದ್ಧಗಂಗಾ ಘಟಕಗಳನ್ನ ಇವತ್ತು ಈ ಭಾಗದಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಶಾಲೆಗಳಿಗೆ ಪೀಠೋಪಕರಣಗಳನ್ನ ಕೂಡ ಶಾಲೆಗಳಿಗೆ ಒದಗಿಸುವ ಸುಮಾರು 225 ಅನುದಾನಕ ಶಾಲೆಗಳಿಗೆ ಪೀಠೋಪಕರಣ ಒದಗಿಸುವಂತ ಕಾರ್ಯಕ್ರಮ ಆಗಿದೆ. ಜೊತೆಯಲ್ಲಿ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳಿಗೆ ಸುಮಾರು ನಮ್ಮ ಶಿರಾ ತಾಲೂಕಿನಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ 300 ಹಾಲು ಉತ್ಪಾದಕರ ಸಹಕಾರಿ ಸಂಘದ ಕಟ್ಟಡಗಳಿಗೆ ಸುಮಾರು 2,75,00,000 ಅನುದಾನವನ್ನು ಪೂಜ್ಯರು ಕೊಟ್ಟಿದ್ದಾರೆ. ಹಾಗೇನೆ ಸುಮಾರು 15 ಹಿಂದುರುದ್ರ ಭೂಮಿಗಳಿಗೆ 17 ಲಕ್ಷದ ಅನುದಾನವನ್ನು ಪೂಜ್ಯರು ಕೊಟ್ಟಿದ್ದಾರೆ. ಇವತ್ತು ಸುಮಾರು ಈ ಭಾಗದಲ್ಲಿ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಸುಮಾರು 300 ದೇವಸ್ಥಾನಗಳಿಗೆ ಜೀರ್ಣೋದ್ಧಾರಕ್ಕೆ ಪೂಜ್ಯರು 1,10,00,000 ರೂಪಾಯಿ ಅನುದಾನವನ್ನು ಕೂಡ ಪೂಜ್ಯರು ಧರ್ಮಸ್ಥಳದಿಂದ ಕೊಟ್ಟಿದ್ದಾರೆ. ಮುಖ್ಯವಾಗಿ ನಾನು ಹೇಳುವಂಥದ್ದು, ನಮ್ಮ ಸ್ವಸಹಾಯ ಸಂಘಗಳಿಗೆ ಕೂಡ ಹಾಗೇನೆ. ನಮ್ಮ ಸ್ವಸಹಾಯ ಸಂಘಗಳು ಸುಮಾರು 33,650 ಸ್ವಸಹಾಯ ಸಂಘಗಳಿದ್ದಾವೆ. ಸುಮಾರು 2,95,000 ಮಂದಿ ಸ್ವಸಹಾಯ ಸಂಘಗಳಲ್ಲಿ ಸಂಘದ ಸದಸ್ಯರಿದ್ದಾರೆ. ಅವರಿಗೆ ಲಾಭಾಂಶ ವಿತರಣೆ, ಸಂಘಗಳಿಗೆ ಬಂದಂತ ಲಾಭಾಂಶ ವಿತರಣೆ, ಸ್ವಸಹಾಯ ಸಂಘಗಳಿಗೆ ಲಾಭಾಂಶ ವಿತರಣೆ ಕೂಡ ಪೂಜ್ಯರು ಮಾಡಿದ್ದಾರೆ. ಸುಮಾರು 65 ಕೋಟಿ ರೂಪಾಯಿ ಈ ಲಾಭಾಂಶ ಕೂಡ ಸ್ವಸಹಾಯ ಸಂಘದ ಸದಸ್ಯರಿಗೆ ಇವಾಗಲೇ ಕೊಟ್ಟಿರುವಂತ ತಮಗೆಲ್ಲ ಗೊತ್ತಿದೆ. ಮುಖ್ಯವಾಗಿ ನಾನು ಹೇಳುವಂಥದ್ದು, ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಯವರಂತ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಅನೇಕ ಬಾರಿ ನಮ್ಮ ಸ್ವಾಗತ ಸಮಿತಿಯವರು ಕ್ಷೇತ್ರಕ್ಕೆ ಹೋದಾಗ ಪೂಜ್ಯರನ್ನ ಬರಮಾಡಿಕೊಳ್ಬೇಕು, ಅವರ ಪಾದಸ್ಪರ್ಶ ಶಿರಾ ತಾಲೂಕಿಗೆ ಆಗಬೇಕು, ಅವರ ಆಶೀರ್ವಾದ ಸಿಗಬೇಕು ಅನ್ನೋದ್ರ ಮನವಿಯನ್ನ ಅದೆಷ್ಟು ಸಂದರ್ಭ ಹೋದಾಗ ಪೂಜ್ಯರನ್ನ ಮನವಿಯನ್ನ ಮಾಡಿಕೊಂಡಿದ್ರು.
ಪೂಜ್ಯರು ಇದಕ್ಕೆ ಒಪ್ಪಿ 22ನೇ ತಾರೀಕಿಗೆ ಪೂಜ್ಯರು ಶಿರಾ ನಗರಕ್ಕೆ ಪೂಜ್ಯರು ಆಗಮಿಸ್ತಿದ್ದಾರೆ. ಮುಖ್ಯವಾಗಿ ಸುಮಾರು 10:30 ಗಂಟೆಗೆ ಪೂಜ್ಯರು ಶಿರಾ ತಾಲೂಕಿಗೆ ಶಿರಾ ನಗರಕ್ಕೆ ಬರ್ತಿದ್ದಾರೆ. ವೇದಿಕೆ ಅನೇಕ ಕಾರ್ಯಕ್ರಮಗಳು ಆ ದಿವಸ ನಡೆಯಲಿದೆ. ಮುಖ್ಯವಾಗಿ ಜಿಲ್ಲಾ ಮಟ್ಟದ ಪ್ರಗತಿ ಸಮಾವೇಶ ಸುಮಾರು 11 ವರ್ಷಗಳಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಕಾರ್ಯಕ್ರಮಗಳು ಶಿರಾ ತಾಲೂಕಿನಲ್ಲಿ ನಡೆದಿರುವಂತಹ ಪೂಜ್ಯರು ವೀಕ್ಷಣೆ ಮಾಡ್ಲಿಕ್ಕಿದ್ದಾರೆ. ಸ್ವಸಹಾಯ ಸಂಘದ ಅಭಿಪ್ರಾಯವನ್ನು ಕೂಡ ಅವರ ಬದಲಾವಣೆ ಆಗಿರುವಂತಹ ಬಗ್ಗೆ ಅಭಿಪ್ರಾಯವನ್ನು ಕೂಡ ಆ ವೇದಿಕೆಯಲ್ಲಿ ವ್ಯಕ್ತಪಡಿಸುವಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮ. ಮುಖ್ಯವಾಗಿ ಆ ಒಂದು ದಿವಸದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಪೂಜ್ಯರು ಈ ಕಾರ್ಯಕ್ರಮ ಜಿಲ್ಲಾ ಮಟ್ಟದ ಪ್ರಗತಿ ಸಮಾವೇಶ ಕಾರ್ಯಕ್ರಮವನ್ನ ಪೂಜ್ಯರು ಉದ್ಘಾಟನೆಯನ್ನ ಮಾಡ್ಲಿಕ್ಕಿದ್ದಾರೆ. ಅವರು ಮಾರ್ಗದರ್ಶನ ಆಶೀರ್ವಾದ ನೀಡಲಿಕ್ಕಿದ್ದಾರೆ. ಅದೇ ಜೊತೆಯಲ್ಲಿ ಮುಖ್ಯವಾಗಿ ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ಟಿ.ಬಿ. ಜಯಚಂದ್ರ ಅವರು, ಮಾನ್ಯ ಜನಪ್ರಿಯ ಶಾಸಕರು, ವಿಧಾನಸಭಾ ಕ್ಷೇತ್ರ ನಮ್ಮ ದೆಹಲಿ ವಿಶೇಷ ಪ್ರತಿನಿಧಿ ಕರ್ನಾಟಕ ಸರ್ಕಾರ, ಇವರು ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿಕ್ಕಿದ್ದಾರೆ. ನಮ್ಮೂರು ನಮ್ಮ ಹೊನ್ನೇನಹಳ್ಳಿ ಕೆರೆ ಮಾದರಿ ಕೆರೆ ಹಸ್ತಾಂತರ ಕಾರ್ಯಕ್ರಮವನ್ನ ಈ ಭಾಗದ ಉಸ್ತುವಾರಿ ಸಚಿವರು ಹಾಗೇನೆ ಗೌರವಾನ್ವಿತರ ಸನ್ಮಾನ್ಯರಾದಂಥ ಮಾನ್ಯ ಗೃಹ ಸಚಿವರಾದ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆ ದಿವಸ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರ್ತಾರೆ. ಮುಖ್ಯವಾಗಿ ಸ್ವಸಹಾಯ ಸಂಘದ ಸದಸ್ಯರಿಗೆ ಲಾಭಾಂಶ ವಿತರಣೆಯನ್ನ ರಾಜ್ಯ ಖಾತೆಗಳ ಸಚಿವರಾದಂಥ ಶ್ರೀ ಎ. ನಾರಾಯಣ ಸ್ವಾಮಿ ಅವರು ವೇದಿಕೆಯಲ್ಲಿ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕಿದ್ದಾರೆ. ಸುಜ್ಞಾನಿಧಿ ಶಿಷ್ಯ ವೇತನ ವಿತರಣೆ ಕಾರ್ಯಕ್ರಮವನ್ನ ವಿಧಾನ ಪರಿಷತ್ ಸದಸ್ಯರಂತ ಶ್ರೀ ಚಿದಾನಂದ ಎಂ ಗೌಡ್ರವರು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ಆರೋಗ್ಯ ರಕ್ಷಾ ಸೌಲಭ್ಯ ವಿತರಣಾ ಕಾರ್ಯಕ್ರಮವನ್ನ ಮಾನ್ಯ ವಿಧಾನ ಪರಿಷತ್ ಸದಸ್ಯರಂತ ಶ್ರೀ ಕೆ. ಎನ್. ತಿಪ್ಪೇಸ್ವಾಮಿ ಅವರು ಆ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ಅದೇ ರೀತಿ ಸಾಧಕ ಮಹಿಳೆಯರಿಗೆ ಸನ್ಮಾನ ಕಾರ್ಯಕ್ರಮವನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಯವರ ಸುಪುತ್ರಿಯಾದಂಥ ಗೌರವಾನ್ವಿತ ಶ್ರೀಮತಿ ಶ್ರದ್ಧಾ ಅಮಿತ್ ರವರು ಸಾಧಕ ಮಹಿಳೆಯರಿಗೆ ಸನ್ಮಾನ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕಿದ್ದಾರೆ. ಮುಖ್ಯವಾಗಿ ಮುಖ್ಯ ಅತಿಥಿಗಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಾನ್ಯ ಮುಖ್ಯ ನಿರ್ವಹಣಾಧಿಕಾರಿಗಳಂತ ಶ್ರೀ ಅನಿಲ್ ಕುಮಾರ್ ಎಸ್ ಅವರು ಈ ಒಂದು ಮುಖ್ಯ ಅತಿಥಿಯಾಗಿ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಇರ್ತಾರೆ. ಮುಖ್ಯವಾಗಿ ಶ್ರೀಮತಿ ಪೂಜಾ ಪೆದ್ರಾಜ್ ಅವರು ಅಧ್ಯಕ್ಷರು ನಗರಸಭಾ ಶಿರಾ, ಇವರು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಆ ಕಾರ್ಯಕ್ರಮದಲ್ಲಿ ಅವರು ಇರ್ತಾರೆ. ಹಾಗೇನೆ ಇವತ್ತು ಅಖಿಲ ಕರ್ನಾಟಕ ಜಿಲ್ಲಾ ಜನಜಾತಿ ವೇದಿಕೆಯ ಅಧ್ಯಕ್ಷರಾದಂಥ ಶ್ರೀ ಎಸ್ ಕೆ ರಾಮಚಂದ್ರ ಗುಪ್ತರವರು ಕೂಡ ಆ ಸಂದರ್ಭದಲ್ಲಿ ನಮ್ಮೊಂದಿಗೆ ವೇದಿಕೆಯಲ್ಲಿ ಇದ್ಕೊಂಡು ಕಾರ್ಯಕ್ರಮವನ್ನ ಯಶಸ್ವಿ ನಡೆಸಿಕೊಡ್ಲಿಕ್ಕಿದ್ದಾರೆ. ಮುಖ್ಯವಾಗಿ ಎಲ್ಲರೂ ಕೂಡ ನಮಗೆ ಈ ಕಾರ್ಯಕ್ರಮದ ಸ್ವಾಗತ ಸಮಿತಿಯಲ್ಲಿ ಇವತ್ತು ಈ ಭಾಗದ ಹಿರಿಯರಾಗಿರ್ಬೋದು, ರೈತರಾಗಿರ್ಬೋದು ಅಥವಾ ಮುಖಂಡರಾಗಿರ್ಬೋದು, ಇವತ್ತು ದೇವಸ್ಥಾನದ ಸಂಬಂಧಪಟ್ಟ ಸಮಿತಿಯರಾಗಿರ್ಬೋದು, ಸಂಘ ಸಂಸ್ಥೆಯವರಾಗಿರ್ಬೋದು, ಎಲ್ಲರೂ ಕೂಡ ಏನಂತ ಹೇಳಿದ್ರೆ ಈ ಒಂದು ಸ್ವಾಗತ ಸಮಿತಿಯಲ್ಲಿ ನಮ್ಮ ಜೊತೆ ಇದ್ದಾರೆ. ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸಿಕೊಳ್ಳಿಕ್ಕೆ ಎಲ್ಲ ಪೂರ್ವ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಮುಖ್ಯವಾಗಿ 2 ಗಂಟೆ ನಂತರ ಅವತ್ತು ಜ್ಞಾನ ವಿಕಾಸ ಮಹಿಳಾ ವಿಚಾರಗೋಷ್ಠಿ ಮತ್ತು ಸಾಂಸ್ಕೃತಿಕ ಹಬ್ಬ ಕಾರ್ಯಕ್ರಮ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಜೊತೆಗೆ ಸಂಜೆ 6 ಗಂಟೆಯಿಂದ ಕಲರ್ಸ್ ಕನ್ನಡ ಖ್ಯಾತೆಯ ಜಿಲ್ಲಾ ರಾಜ್ಯೋತ್ಸವ